ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ನಾನಿವತ್ತಿದ್ದೀನಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ. ಬನ್ನಿ ಕುಂಭಮೇಳ ಎಲ್ಲ ನೋಡ್ಕೊಂಡು ಬರೋಣ ಈಗ. ಫ್ರೆಂಡ್ಸ್, ಈ ಸೆಕ್ಟರ್ ಬಂದುಬಿಟ್ಟು 16th ಸೆಕ್ಟರು. ನಾವಿರೋದು 18 ಸೆಕ್ಟರ್ನಲ್ಲಿ. ಹಾಗಾಗಿ ನಾನಿವಾಗ ಕುಂಭಮೇಳ ತೀರ್ಥ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ತುಂಬಾ ನಡಿಬೇಕಾಗುತ್ತೆ. ಹಾಗಾಗಿ ಆಟೋದಲ್ಲಿ ನೀವು ಸ್ನಾನ ಮಾಡೋ ತೀರ್ಥ ಸ್ನಾನಕ್ಕೆ ಹೋಗ್ಬೋದು, ಆದರೆ ಅಲ್ಲಿ ಪೂರ್ತಿ ಬಿಡೋದೇ ಇಲ್ಲ, ಮತ್ತು ಅರ್ಧದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ಬೇರೆ ಆಟೋ ಅಥವಾ ಬೈಕ್ಗಳಲ್ಲಿ ನಾವು ಸ್ಟಾಪ್ ತಗೊಂಡು ಹೋಗಬೇಕಾಗತ್ತೆ. ಎಲೆಕ್ಟ್ರಿಕ್ ಆಟೋ ಆದರೆ ಒಬ್ರಿಗೆ 50 ರೂಪೀಸ್ ತೊಗೊತಾರೆ. ಇನ್ನು ಬೈಕ್ಗಳಲ್ಲಿ ಕೂಡ ನಮಗೆ ಸ್ಟಾಪ್ ಇಲ್ಲಿ ಕೊಡ್ತಾರೆ. ಒಬ್ರಿಗೆ 50 ರೂಪೀಸ್ ಇರುತ್ತೆ, 2 ಜನಕ್ಕೆ 100 ರೂಪೀಸ್ ಇರುತ್ತೆ. ನೀವು ನೋಡಿಕೊಂಡು ವಿಚಾರ ಮಾಡಿಕೊಂಡು ಹತ್ತಬೇಕಾಗತ್ತೆ. 144 ವರ್ಷಗಳಿಗೊಮ್ಮೆ ನಡೆಯೋ ಮಹಾ ಕುಂಭಮೇಳದಲ್ಲಿ ನಾನು ಕೂಡ ಭಾಗಿಯಾಗಿ ಅಮೃತ ಸ್ನಾನ ಮಾಡಿದ್ದೀನಿ ಅನ್ನೋ ಖುಷಿ ಇದೆ. ಇನ್ನು ಬರೋ ಕುಂಭಮೇಳ ಅಷ್ಟೊತ್ತರಲ್ಲಿ ನೀವ್ಯಾರು ಇರೋದೇ ಇಲ್ಲ. ನಮ್ಮ ಮೊಮ್ಮಕ್ಕಳು ನೆಕ್ಸ್ಟ್ ಬರೋ ಕುಂಭಮೇಳವನ್ನು ನೋಡ್ಬೋದು. ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನ ಮಾಡೋದರಿಂದ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ಸಿಗುತ್ತೆ. ಹಾಗೆ ನಾವು ತುಂಬ ಈ ಥರ ತಪಸ್ವಿಗಳನ್ನ, ಪೂಜೆ ಹವನಗಳನ್ನೆಲ್ಲ ನೋಡ್ಬೋದು. ಆ ಬ್ಲೆಸ್ಸಿಂಗ್ ಎಲ್ಲ ನಮಗೆ ಸಿಗುತ್ತೆ. ಈ ರೋಡ್ ಬಂದುಬಿಟ್ಟು ಸಂಗಮ್ಗೆ ಹೋಗುವಂಥ ರೋಡು. ಈ ರೋಡಲ್ಲೂ ಕೂಡ ತುಂಬಾ ನಾಗಸಾಧುಗಳು ಕೂತಿದ್ರು. ಇಲ್ಲಿ ಬಂದ ಮೇಲಂತೂ ನಡಿಲೇಬೇಕು. ನಾವು ಎಷ್ಟು ಗಾಡಿಗಳಲ್ಲಿ ಆಟೋಗಳಲ್ಲಿ ಹೋಗ್ತೀವಿ ಅಂದ್ರೂ ಕೂಡ ಮಿನಿಮಮ್ ಅಂದ್ರೂ ಒಂದು 6-7 ಕಿಲೋಮೀಟರ್ ನಡಿಲೇಬೇಕಾಗತ್ತೆ. ಮಾರ್ನಿಂಗ್ ಅಷ್ಟೇ ಚಳಿ ಇರುತ್ತೆ, ಮಧ್ಯಾಹ್ನ ಅಷ್ಟೇ ಬಿಸಿಲಿರುತ್ತೆ, ಸಂಜೆ ಮತ್ತೆ ಅಷ್ಟೇ ಚಳಿ ಇರುತ್ತೆ. ಇದೆಲ್ಲದಕ್ಕೂ ಹೊಂದ್ಕೊಂಡು ನಾವು ಕುಂಭಮೇಳದಲ್ಲಿ ಇವತ್ತು ಇದ್ದೀವಿ.
ಇದು ಬಂದು 19 ಸೆಟ್ಟರ್. ಇನ್ನೂ ಮುಂದೆ ಹೋದರೆ 20 ಸೆಟ್ಟರ್ ಸಿಗುತ್ತೆ. 19-20 ಸೆಟ್ಟರಲ್ಲೇ ತುಂಬಾ ನಾಗಸಾಧುಗಳಿರೋದು. Jaya Swaha, Om Bhodana Sattva Swaha, Om Sadhinyamba Swami Swaha, Om Atma Jaya Swaha, Om Smrutya Swaha, Om Mahamkamaya Swaha, Om Punyajaya Swaha, Om Punjalabhyaya Swaha, Om Punyashravanakirtanaya Swaha, Om Puranadatagaya Swaha, Om Manhamajanya Swaha, Om Mandharalakaya Swaha, Om Varsarupanya Swaha, Om Yadani Swaha, Om Yadadi Swaha. ನಾವು ಹಾಗೆ ಮುಂದೆ ನಾಗಸಾಧುಗಳನ್ನೆಲ್ಲ ನೋಡಿಕೊಂಡು ನಾಗವಾಸುಕಿ ಟೆಂಪಲ್ ನೋಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿದೆ ನಾಗವಾಸುಕಿ ಟೆಂಪಲ್. ಬಂದರೆ ಈ ದೇವಸ್ಥಾನನ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ನೋಡಿಕೊಂಡೇ ಹೋಗಿ. ಇಲ್ಲಿ ಸಾಕಷ್ಟು ಕಾಲಸರ್ಪದೋಷ ಪೂಜೆಗಳನ್ನೆಲ್ಲ ಮಾಡ್ತಾಯಿದ್ರು. ಇಲ್ಲಿ ಬಂದು ಒಂದು ಸಾರಿ ಕಾಲಸರ್ಪದೋಷ ಪೂಜೆಯನ್ನು ಮಾಡಿಕೊಂಡ್ರೆ ಪ್ರತಿ ವರ್ಷ ಮಾಡೋವಂಥದ್ದು ಇರಲ್ಲ ಅಂತ ಹೇಳಿದ್ರು ಕೆಲವು ಜ್ಯೋತಿಷ್ಯರುಗಳು. ಇಲ್ಲಿ ನಾನು ವಿಚಾರಿಸಿದಾಗ ಯಾರಿಗೆಲ್ಲ ಜಾತಕದಲ್ಲಿ ಕಾಳಸರ್ಪದೋಷ ಇರುತ್ತೆ ಅವರು ಇಂಥ ಕ್ಷೇತ್ರಗಳಲ್ಲಿ ಒಂದ್ಸಲಿ ಕಾಳಸರ್ಪ ಪೂಜೆಯನ್ನು ಮಾಡಿಕೊಳ್ಳಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ನಾವಂತೂ ನಡೀತಾನೇ ಇದ್ದೀವಿ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಾವೀಗ ಹೊರಗಡೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಬಡೆ ಆಂಜನೇಯ ದೇವಸ್ಥಾನ ಇದೆ ನೋಡೋದಕ್ಕೆ. ಏನು ನಾವು ಅಮೃತ ಸ್ನಾನ, ಶಾಹಿ ಸ್ನಾನ ಅಂತೆಲ್ಲ ಹೇಳ್ತೀವಿ. ಆ ಎಲ್ಲ ಸ್ನಾನಗಳನ್ನು ಮಾಡ್ಕೊಂಡಾದಮೇಲೆ ಬಡೆ ಹನುಮಾನ್ ದರ್ಶನ ಮಾಡಿದ್ರೆ ನಮ್ಮ ಅಮೃತ ಸ್ನಾನ ಕಂಪ್ಲೀಟ್ ಆಗುತ್ತೆ ಅಂತ. ಇದರ ಪಕ್ಕದಲ್ಲೇ ಒಂದು ಅಕ್ಷಯವಟ ದೇವಸ್ಥಾನ ಇದೆ, ಸೀತಾದು, ಅದನ್ನು ನೋಡ್ಕೊಂಡು ಹೋಗಬೇಕು. ಹಾಗೆ ಜೊತೆಗೆ ನಾಗವಾಸುಕಿ ದೇವಸ್ಥಾನ, ಇದನ್ನೆಲ್ಲ ನೋಡಿಕೊಂಡು ಹೋದ್ರೇ ನಮ್ಮ ಯಾತ್ರೆ ಸಂಪೂರ್ಣ ಆಗೋದು. ನಾವು ಹೋಗೋ ಆಶ್ರಮದ ಕಡೆ ದಾರಿಯಲ್ಲೇ ಇಸ್ಕಾನ್, ನಮ್ಮ ಬೆಂಗಳೂರು ಇಸ್ಕಾನ್ ಕಡೆಯಿಂದ ಇಲ್ಲಿ ಒಂದು ಆಶ್ರಮವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಒಳ್ಳೆ ಊಟಗಳೆಲ್ಲ ಸಿಗುತ್ತೆ, ಇರೋದಕ್ಕೆ ವ್ಯವಸ್ಥೆನೂ ಇದೆ. ಒಳಗಡೆ ಎಲ್ಲ ನೋಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಕೃಷ್ಣಂದು ಸ್ಟ್ಯಾಚ್ಯೂ, ರಾಮ, ಆಂಜನೇಯ, ನನಗೆ ತುಂಬಾ ಇಷ್ಟ ಆಗಿದ್ದು ಗಜೇಂದ್ರ ಮೋಕ್ಷ ಸ್ಟ್ಯಾಚ್ಯೂ, ಸಖತ್ತಾಗಿತ್ತು. ಆಮೇಲೆ ರಾಧಾ, ಕೃಷ್ಣ, ಯಶೋಧ ಬೆಣ್ಣೆ ಕಡಿತಾ ಇರೋದು, ಕೃಷ್ಣಂದ ಬಾಲ್ಯದ ರಿಲೇಟೆಡ್ ಎಲ್ಲನೂ ಚಿತ್ರಗಳೆಲ್ಲ ಸ್ಟ್ಯಾಚ್ಯೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಇನ್ನು ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.